ಸರ್ಕಾರ ತಮ್ಮ ಶಾಸಕನನ್ನ ಬಚಾವ್ ಮಾಡಲು ಪ್ರಯತ್ನ ಮಾಡ್ತಾ ಇದೆ ಅಂತ ಬೆಂಗಳೂರಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆ ಕೊಟ್ಟಿದ್ದಾರೆ. ಸರ್ಕಾರ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡೋಕ್ಕಾಗಲ್ವಾ? ಇಷ್ಟೊಂದು ಅಯೋಗ್ಯರಿದ್ದೀರಾ ನೀವು ಅಂತ ಕೇಳಿದ್ದಾರೆ. ಜನಾರ್ದನ್ ರೆಡ್ಡಿ ಮನೆ ಮೇಲೆ ಗುಂಡು ಹಾರಿಸ್ತಾರೆ, ಇದರ ಅರ್ಥ ಅವ್ರನ್ನ ಕೊಲೆ ಮಾಡುವಂತ ಉದ್ದೇಶ ಇತ್ತಾ ಅನ್ನೋ ಪ್ರಶ್ನೆಯನ್ನ ಜೋಶಿ ಮಾಡಿದ್ದಾರೆ. ಸರ್ಕಾರ ನಿಷ್ಪಕ್ಷಪಾತವಾಗಿ ಅಲ್ಲಿದ್ದಂಥ ಯಾವನೋ ಸತೀಶ್ ರೆಡ್ಡಿನೋ ಏನೋ ಹೆಸರು ಹೇಳ್ತಾರೆ, ಅವನು ಯಾರು? ಇವನು ಭರತ್ ರೆಡ್ಡಿ MLA. ಇವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಶಾಂತಿ ಇರ್ಬೇಕಂತ ಬಿಟ್ಟಿದ್ದೀನಿ, ಈಗ ಜನಾರ್ದನ್ ರೆಡ್ಡಿ ಮನೆ ಸುಟ್ಟು ಹಾಕ್ತಾ ಇದ್ದ ಅಂದರೆ ಇದು ಇಂಡಿಕೇಶನ್ ಅವ್ರ ಸಪೋರ್ಟರ್ಸ್ಗೆ ಸುಟ್ಟು ಹಾಕ್ರಿ ಅಂತ. ಇನ್ಸಿಡೆಂಟನ್ನು ನಾ ಹೇಳೋದು, ನಾನು ದೂರಿನಿಂದ ಕೂತು ಯಾರ ಪರ ವಿರುದ್ಧ ನಾನು ಜಡ್ಜ್ಮೆಂಟ್ ಕೊಡ್ತಾ ಇಲ್ಲ, ನನ್ನ ಜಡ್ಜ್ಮೆಂಟ್ ಕೊಡೋ ಅಧಿಕಾರನೂ ನನಗಿಲ್ಲ. ಬಟ್ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡೋಕ್ಕಾಗಲ್ಲ ನಿಮ್ಗೆ, ಇಷ್ಟು ಅಯೋಗ್ಯರಿದ್ದೀರಿ ನೀವು. ಹಿಂದೆ ಅಲ್ಲೇ ಬಾಣಂತಿಯರ್ ಸತ್ರು, ಈ ಜಮೀರ್ ಜಿಲ್ಲಾ ಉಸ್ತುವಾರಿ ಮಂತ್ರಿ ಹೋಗಲಿಲ್ಲ ಅಲ್ಲಿ. ಈಗ ಇದಕ್ಕೆ ದೊಡ್ಡ ಘಟನೆ ಆದರೂ ಹೋಗಿಲ್ಲ. ಮತ್ತು ಅವ್ರ ಮನೆ ಮೇಲೆ ಗುಂಡಾರಿಸ್ತಾರೆ ಅಂದ್ರೆ ಜನಾರ್ದನ್ ರೆಡ್ಡಿನ ಅಥವಾ ಅವ್ರ ಮನೆಯಲ್ಲಿ ಯಾರನ್ನಾದ್ರೂ ನಿಮ್ಗೆ ಕೊಲ್ಲೋ ಉದ್ದೇಶ ಇತ್ತನ? ಇದರ ಬಗ್ಗೆ ಸಂಪೂರ್ಣವಾಗಿ ತನಿಖೆ ಮಾಡಬೇಕು. ಸರ್ಕಾರ ತಮ್ಮ MLA ಬಚಾವ್ ಮಾಡೋದಕ್ಕೆ ಒನ್ ಸೈಡೆಡ್ ಮಾತಾಡ್ತಾ ಇದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯ ನನ್ನ ಮೇಲೆ ಗರಂ ಆಗಿಲ್ಲ ಅಂತ ಬಳ್ಳಾರಿಯಲ್ಲಿ ಶಾಸಕ ಭರತ್ ರೆಡ್ಡಿ ಹೇಳಿದ್ರು. ಸಿಎಂ ಸಾಹೇಬರು ನನ್ನ ಬಳಿ ಮಾತನಾಡಿದ್ರು, ಏನ್ ನಡೆದಿದೆ ಅಂತ ಸಿಎಂ ತಿಳ್ಕೊಂಡ್ರು. ನಮ್ಮ ಸಾಹೇಬರು, ನಮ್ಮ ಹೈಕಮಾಂಡ್ ಗರಂ ಆಗಿಲ್ಲ ನನ್ನ ಮೇಲೆ, ತಪ್ಪೇ ಮಾಡಿಲ್ಲ, ಯಾಕೆ ನನ್ನ ಮೇಲೆ ಗರಂ ಆಗ್ತಾರೆ, ನಾವೇನ್ ತಪ್ಪು ಮಾಡಿದೀವಿ ಅಂತ ಭರತ್ ರೆಡ್ಡಿ ಕೇಳ್ತಿದ್ದಾರೆ. CM ಸಾಹೇಬರು ನಮ್ಮ ಹತ್ರ ಮಾತಾಡಿದ್ರು, CM ಸಾಹೇಬರು ಏನು ನಡೆದಿದೆ ಅಂತ ತಿಳ್ಕೊಂಡ್ರು. ನಾನು ನಿಮ್ಮ ಮೀಡಿಯಾದಲ್ಲಿ ನೋಡ್ತಿದ್ದೆ, ಮುಖ್ಯಮಂತ್ರಿಯವರು ಭರತ್ ರೆಡ್ಡಿ ಮೇಲೆ ಗರಂ ಆಗಿದ್ದಾರೆ ಅಂತೇಳಿ. ನಮ್ಮ ಸಾಹೇಬರು, ನಮ್ಮ ಹೈಕಮಾಂಡು ನಮ್ಮ ಮೇಲೆ ಏನು ಗರಂ ಆಗಿಲ್ಲ. ಏನು ನಡೆದಿದೆ ಕಮಿಟಿ ಬರುತ್ತೆ, ಕಮಿಟಿ ಮುಂದೆ ಎಲ್ಲ ವಿಚಾರಗಳು ಬಂದ ಮೇಲೆ ಮಾತಾಡೋಣ ಅಂತ ಹೇಳಿದಾರೆ ಹೊರತು ಯಾರು ನಮ್ಮ ಮೇಲೆ ಇದು ಗರಂ ಆಗಿಲ್ಲ. ಯಾಕಂದ್ರೆ ನಾವು ಏನು ತಪ್ಪೆ. ಸಾವಿಗೀಡಾದಂಥ ರಾಜಶೇಖರ್ ಮನೆಯಲ್ಲಿ ನೀರವ ಮೌನ, ಸಹೋದರನನ್ನ ನೆನೆದು ಭಾವುಕರಾದಂಥ ರಾಜಶೇಖರ್ ಅಣ್ಣ. ಇದು ಕಾರ್ಯಕರ್ತರ ಮನೆಯ ಪರಿಸ್ಥಿತಿ, ಇದು ಪರ್ಮನೆಂಟ್. ಇದು ಎಲ್ಲ ಕಾರ್ಯಕರ್ತರ ಕತೆ ಇದೇನೆ. ನಮ್ಮದು ಆರ್ಥಿಕವಾಗಿ ಸಂಕಷ್ಟದಲ್ಲಿರುವಂತಹ ಕುಟುಂಬ, ಸರ್ಕಾರ ನಮ್ಮ ಕುಟುಂಬಕ್ಕೆ ಪರಿಹಾರ ಕೊಡಬೇಕು ಅಂತ ಹೇಳಿದ್ದಾರೆ. ನಮ್ಮ ಮನೆ ಮಕ್ಕಳನ್ನ ರಾಜಕೀಯಕ್ಕೆ ಅಂತ ಕಳಿಸಿದಾಗ ಪೋಷಕರು ಸ್ವಲ್ಪ ಯೋಚನೆ ಮಾಡಬೇಕು. ಏನು ಮಾಡ್ತಿದ್ದಾರೆ ಮಕ್ಕಳು, ಎಲ್ಲಿದ್ದಾರೆ, ಯಾವ ಗಲಾಟೆಯಲ್ಲಿ ಸೇರ್ತಾರೆ, ಏನು